ಹಾಯ್ ಹಲೋ ಎಲ್ಲರಿಗೂ ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ ಮಾಡುವ ನಮಸ್ಕಾರಗಳು. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರೆಲ್ಲ ರೈಟಿಂಗಲ್ಲಿ ನೋಡಬೇಕು ಅಂತ ಈ ಕತೆನ ಇಷ್ಟಪಡ್ತೀರಾ, ಡಿಸ್ಕ್ರಿಪ್ಷನ್ ಕೆಳಗಡೆ ಹೋಗಿ ಸ್ಕ್ರೀನ್ ಸ್ಕ್ರಿಪ್ಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ರೈಟಿಂಗಲ್ಲಿ ಕೂಡ ಬರುತ್ತೆ. ರೈಟಿಂಗಲ್ಲಿ ಓದೋರು ಕೂಡ ಓದ್ಬೋದು. ಹಾಗೆ ಋಣಾನುಬಂಧ 17. ಅಯ್ಯೋ ಹಾಗೆಲ್ಲ ಏನಿಲ್ಲ, ಇವತ್ತು ಪೂರ್ತಿ ಆಫೀಸಿಗೆ ಹೋಗಿಲ್ಲ ನವನೀತ್, ನಾಳೆನೂ ಹೋಗಿಲ್ಲ ಅಂದರೆ ಹೀಗೆ ತುಂಬ ಲೇಟಾಗಿ ಹೋಗುತ್ತೆ ಬೀಗ್ರೆ. ನಾವು ನಿಮ್ಮನ್ನು ಡ್ರಾಪ್ ಮಾಡಿ ಮತ್ತೆ ನಾವು ಮನೆಗೆ ಹೋಗ್ತೀವಿ, ನೀವು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡಿ, ನಾನು ಆರಾಮಾಗಿ ಕರ್ಕೊಂಡು ಹೋಗ್ತೀನಿ ಅವನ್ನ. ನಿಧಾನವಾಗಿ ಹೋಗಿ ರೆಸ್ಟ್ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ. ಬೆಳಗ್ಗೆ ಅಲ್ಲಿಂದ ಆದರೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಲೇಟಾಗಾದರೂ ಎದ್ದೋಗ್ಬೋದು. ಬಟ್ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಮತ್ತೆ ಆಫೀಸಿಗೆ ಹೋಗೋದಕ್ಕೆ ಅವನಿಗೆ ತುಂಬ ಲೇಟಾಗಿ ಹೋಗುತ್ತೆ. ಹೇಗಿದ್ರೂ 5 ದಿವಸ ಯಾವುದೂ ಕೆಲಸ ಮಾಡೋ ಹಾಗಿಲ್ವಲ್ಲ, ಅವಳು ಆರಾಮಾಗಿ ರೆಸ್ಟ್ ಮಾಡಲಿ. ಶಾಲಿನಿ ಕೂಡ, ನೀವು ಕೂಡ ಆರಾಮಾಗಿ ರೆಸ್ಟ್ ಮಾಡಿ, ತೋಟದ ಕೆಲಸ ಅವೆಲ್ಲ ನೋಡ್ಕೊಳ್ಳಿ. ಹಾಗೆ ಬಾಕಿ ಕೆಲಸ ಏನಾದರೂ ಇದ್ದರೆ ಮುಗಿಸ್ಕೊಳ್ಳಿ. 5 ದಿವಸ ಬಿಟ್ಟ ಮೇಲೆ ಮತ್ತೆ ಕೆಲಸಗಳನ್ನ, ಮದುವೆ ಕಾರ್ಯಗಳನ್ನ ಶುರು ಮಾಡೋಣ, ಏನಂತೀರಾ? ರಾಮೇಗೌಡರು ಹಾಗಲ್ಲ ಬೀಗ್ರೆ, ತುಂಬ ಸುಸ್ತಾಗಿರ್ತಾರೆ ಬೀಗರು. ಬೆಂಗಳೂರಿಂದ ಬಂದರು, ಮತ್ತೆ ದೇವಸ್ಥಾನಕ್ಕೆ ಹೋದು, ಮತ್ತೆ ಅಲ್ಲಿಂದ ಈಗ ವಾಪಸ್ ಮನೆಗೆ ನಮ್ಮನ್ನು ಬಿಟ್ಟು ಬೇರೆ ಹೋಗಬೇಕಲ್ವ. ಅದಕ್ಕೆ ಹೇಳಿದೆ ಬೀಗ್ರೆ, ಅಳಿಯಂದರು ಸಖತ್ ಟಯರ್ಡ್ ಆಗಿರ್ತಾರೆ ಅಂತ. ನಾರಾಯಣಗೌಡರು ಹಾಗೆಲ್ಲ ಏನಿಲ್ಲ ಗೌಡ್ರೆ, ಸ್ವಲ್ಪ ಹೊತ್ತು ಅಷ್ಟೇ, ಸ್ವಲ್ಪ ಹೊತ್ತು ಮನೆಗೆ ಹೋಗಿ ರೆಸ್ಟ್ ಮಾಡಿದ್ರೆ ಸರಿ ಹೋಗ್ತಾನೆ. ನೀವು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ನಡೀರಿ ಇವಾಗ ಬೇಗ ಬೇಗ ಊರಿಗೆ ಹೋಗೋಣ ಅಂತ ಹೇಳಿ ಕಾರ್ ಹತ್ತಿ ಊರ ಕಡೆ ಬಂದು ನವನೀತ್ ಎಲ್ಲರನ್ನೂ ಡ್ರಾಪ್ ಮಾಡಿ ಕೆಳಗಿಳಿಯುತ್ತಾನೆ. ಸುಲೋಚನಾ ಮಾತ್ರ ಅವಳ ಮನಸ್ಸು ಕಸಿಬಿಸಿಯಲ್ಲೇ ಬೇಯುತ್ತಿರುತ್ತದೆ. ಇದೇನಿದು ವಿಚಿತ್ರವೆನಿಸುತ್ತಿದೆಯಲ್ಲ, ಇವತ್ತು ನಡೆದ ಘಟನೆಗಳೆಲ್ಲವೂ ಯಾಕೆ ಈ ರೀತಿ ಆಗ್ತಾ ಇದೆ? ಏನಾದರೂ ನಮ್ಮ ದೇವರು ಮುನ್ಸೂಚನೆ ಏನಾದರೂ ಕೊಡ್ತಾ ಇದ್ದಾನ? ಏನಿದು ಕತೆ ಯಾಕೆ ಅಂತ ಯೋಚನೆ ಮಾಡ್ತಾ ಕಾರಲ್ಲೇ ಕುಳಿತಿರ್ತಾಳೆ. ಅನುರಾಧ, ಬನ್ನಿ ಸುಲೋಚನಾ ಅವರೇ, ಎಲ್ರಿಗೂ ಜ್ಯೂಸ್ ಮಾಡಿಕೊಡ್ತೇನೆ, ಫ್ರೆಶ್ ಆಗಿ ನಿಂಬೆಹಣ್ಣು ತಂದಿದ್ದಾನೆ ಅಂತ ಹೇಳ್ತಾರೆ. ಆಗ ಸುಲೋಚನಾ, ಇಲ್ಲ ಅನುರಾಧ ಅವರೇ, ತುಂಬ ಟೈಮ್ ಆಗುತ್ತೆ, ಈಗಲೂ ತುಂಬ ಟೈಮ್ ಆಗೋಗಿದೆ, ಮತ್ತೆ ಇನ್ನು ಊರಿಗೆ ಹೋಗಬೇಕು, ಅಲ್ಲಿ ಹೋಗಿ ನಾನು ಸ್ವಲ್ಪ ಕೆಲವೊಂದು ಅರೇಂಜಸ್ ಮಾಡಿಸ್ಬೇಕು. ಹಾಗೆ ಮದುವೆಗೆ ಬೇಕಾಗಿರೋ ಕೆಲವೊಂದಷ್ಟು ನೀವು ಹೇಳ್ತಿರಲ್ಲ ಮದುವೆ ತಯಾರಿಗೆ, ಅಲ್ಲೇ ಅರೇಂಜ್ಮೆಂಟವ್ರನ್ನ ಬುಕ್ ಮಾಡಬೇಕು. ಈವೆಂಟ್ ಮ್ಯಾನೇಜರ್ನ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆಲ್ಲ ಹೇಳ್ತೀನಿ, ಎಲ್ಲಿ ಏನು ಎತ್ತ ಅಂತ ಎಲ್ಲ. ಅವರು ಚೌಟ್ರಿಗೆ ಬಂದು ನಿಮಗೆ ಪೂರ್ತಿ ಡೆಕೋರೇಷನ್ ಮಾಡಿಕೊಡ್ತಾರೆ. ಇವೆಂಟ್ ಮ್ಯಾನೇಜ್ಮೆಂಟ್ ಅಂತಂತಂದರೆ ನೀಟಾಗಿ ಅವ್ರದ್ದೇ ಡೆಕೋರೇಷನ್, ಅಡುಗೆ, ಊಟ ಪ್ರತಿಯೊಂದು ಎಲ್ಲನೂ ಅವರೇ ನಿಂತು ನೋಡ್ಕೊಳ್ತಾರೆ. ನೀವು ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಕೂಡ ಒಬ್ಬಂತಗರು, ಅಂದರೆ ಯಾರೂ ಜಾಸ್ತಿ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಮಾಡೋಕ್ಕೆ ಜನಗಳಿಲ್ಲ, ನೀವೇ ಎಲ್ಲನೂ ವಹಿಸ್ಕೊಂಡು ಮಾಡಬೇಕಲ್ವ. ಅದಕ್ಕೆ ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರನ್ನ ನಾನು ಕರೆಸ್ತೀನಿ, ನೀವು ಆರಾಮಾಗಿ ಇರಿ ಆಯಿತಾ? ಅನುರಾಧ, ಸರಿ ಸುಲೋಚನಾ ಅವರೇ, ನಿಮಗೆ ಹೆಂಗಾಗುತ್ತೆ ಹಂಗೆ ಮಾಡಿ, ಹೋಗಿ ಕಾಲ್ ಮಾಡಿ, ಹಾಗೆ ಇಲ್ಲೇ ಇರಿ, ನೀವು ಇಳಿಯೋಕ್ಕಾಗಿಲ್ಲ ಅಂದರೆ ನಾನು ಇಲ್ಲಿಗೆ ಜ್ಯೂಸ್ ಮಾಡಿಕೊಂಡು ತೊಗೋತೀನಿ. ಸುಲೋಚನಾ, ಏನು ಬೇಡ ಬಿಡಿ. ನಾರಾಯಣಗೌಡರು, ಯಾಕೆ ಸುಲೋಚನಾ, ಅವ್ರ ಮನಸ್ಸಿಗೆ ಕೂಡ ಬೇಜಾರು ಮಾಡ್ತೀರಾ? ಹೋಗಮ್ಮ, ಮಾಡ್ಕೊಂಡು ತೊಗೋಬರೋಗು, ನಾನು ಕುಡಿತೀನಿ ಅಂತ ಹೇಳ್ತಾರೆ. ಆಗ ಶ್ರುತಿ ತಟಾಪಟ ಅಂತ ಹೇಳಿದು ಹೋಗಿ ಬೇಗ ಬೇಗ ಜ್ಯೂಸ್ ಮಾಡಿ, ಏಲಕ್ಕಿ ಕಾಯಿನ ಸ್ವಲ್ಪ ಜಾಸ್ತಿ ಕುಟ್ಟಾಕಿ ಆ ಏಲಕ್ಕಿ ಘಮ ಅನ್ನುವ ರೀತಿ ಜ್ಯೂಸ್ ಮಾಡಿಕೊಂಡು ಎಲ್ಲರಿಗೂ ತಂದು ಕೊಡುತ್ತಾಳೆ. ನವನೀತ್ ಕುಡಿಯುತ್ತಾ ಶ್ರುತಿನ ಬಹಳ ನೋಡ್ತಾ, ನಮ್ಮ ಹುಡುಗಿ ನಿಜವಾಗ್ಲೂ ನನಗೆ ಸಿಗ್ತಾಳಾ ಅಥವಾ ದೇವ್ರೇನಾದರೂ ನನ್ನ ಜೊತೆ ಆಟ ಆಡ್ತಾನ ಅಂತ ಯೋಚನೆ ಮಾಡ್ತಾನೆ. ಆದರೂ ನೋಡೋಣ ಬಿಡು ಅಂತ ಹೇಳಿ ಹೀಗೆ ಅವರು ಕೂಡ ಜ್ಯೂಸ್ ಕುಡಿದು ಅಲ್ಲಿಂದ ಹೊರಡ್ತಾರೆ. ಅಲ್ಲಿಂದ ಹೊರಟು ನವನೀತ್ ಮನೆಗೆ ಹೋಗಿ ಮನುಗೆ ಕಾಲ್ ಮಾಡ್ತಾನೆ. ಹಲೋ ಮನು, ಇವತ್ತು ನಾನು ನಮ್ಮ ಹುಡುಗಿ ಮನೆಗೆ ಹೋಗಿದ್ದೆ ಕಣೋ, ಅವಳ ಜೊತೆ ನಾನು ತುಂಬ ಟೈಮ್ ಸ್ಪೆಂಡ್ ಮಾಡಿದೆ, ತುಂಬ ಖುಷಿ ಆಯಿತು. ಮನು, ಏನೋ ಇಷ್ಟಿನವರೆಗೆ ಬೇಡ ಹುಡುಗಿ ನನಗೆ ಬೇಡ ದೇವ್ರೆ ಅಂತ ಅಷ್ಟೊಂದೆಲ್ಲ ಡ್ರಾಮಾ ಮಾಡಿ ಕುಡ್ಕೊಂಡು ಬಂದು ಅಷ್ಟೊಂದೆಲ್ಲ ನಾಟಕ ಆಡಿದೆ, ಇವಾಗ ಅಲೇ ಅವಳ ಮೇಲೆ ಲವ್ ಆಗೋಯ್ತಾ? ನವನೀತ್, ಎಲ್ಲೂ ಬಿಟ್ಟು ಯಾವ ರೀತಿ ಮಾತಾಡ್ತೀಯೋ ನೀನು? ನಾನು ಅವಳ ಬಗ್ಗೆ ಮಾತಾಡಿಲ್ಲ, ನಾನು ಹೇಳಿದ್ದು ನನ್ನ ಮನದರಸಿ ಶ್ರುತಿ ಬಗ್ಗೆ ಕಣೋ. ಮನು, ಮನದರ್ಸಿ ಬಗ್ಗೆ ಮಾತಾಡ್ತಾ ಮನಸ್ಸು ಹರಳೋಗಿದೆ ಅನ್ನಿಸ್ತೈತೆ. ನವನೀತ, ಹಾಗೆಲ್ಲ ಏನಿಲ್ಲ, ನೀನು ಅತಿಯಾಗಾಡ್ಬೇಡ, ಕೇಳು ಹೇಳೋದನ್ನ. ಇವತ್ತು ನಾನು ಅವಳು ಒಟ್ಟಿಗೆ ಪೂಜೆ ತಟ್ಟೆಗೆ ಕೈ ಇಟ್ಟಿದ್ದು ಆ ಕ್ಷಣ ನನಗೆ ಹೆಂಗೆ ಅನ್ನಿಸ್ತಾಯಿತ್ತು ಗೊತ್ತಾ? ಅವಳು ಕೈ ಹಿಡ್ಕೊಂಡಿದ್ದು, ಮತ್ತು ಅವಳ ಜೊತೆ ಹೊಲದಲ್ಲೆಲ್ಲ ಫೋಟೋ ತೆಗಿಸ್ಕೊಂಡಿದ್ದು ಎಷ್ಟು ಖುಷಿ ಅನ್ನಿಸ್ತು ಗೊತ್ತಾ? ನಿನಗೆ ಕಳಿಸ್ತೀನಿ ನೋಡು ಫೋಟೋ, ವೀಡಿಯೋಸಲ್ಲಿ ಎಷ್ಟು ಚಂದ ಅವಳ ಜೊತೆ ಕಳೆದದ್ದು. ಅವಳು ನನ್ನ ಜೊತೆ ಕಾರಲ್ಲಿ ಫ್ರಂಟಲ್ಲೇ ಕೂತಿದ್ಲು ಕಣೋ, ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಗೊತ್ತಾ ನನಗೆ? ಆ ಖುಷಿನ ಈಗ ಹೇಳ್ಕೊಳಕ್ಕೆ ಪದಗಳೇ ಸಾಲ್ತಾ ಇಲ್ಲ. ನೀನು ಕೂಡ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ದೋ. ಮನು, ಇದು ಯಾಕೋ ನಿಂದು ಅತಿ ಆಯಿತು ಅನ್ನಿಸ್ತಾ ಇಲ್ವಾ? ಯಾಕೆ ಈ ರೀತಿ? ಅವ್ರ ಅಕ್ಕನ ಮದುವೆ ಆಗ್ತಾ ಇರೋದು, ನೀನು ತಂಗಿನಲ್ಲ. ಅಕಸ್ಮಾತು ಅವ್ರ ಮನೆಯವ್ರಿಗೆ ಏನಾದ್ರು ಈ ವಿಷಯ ಗೊತ್ತಾದರೆ ನಿನ್ನನ್ನು ಸುಮ್ಮನೆ ಬಿಡ್ತಾರೇನೋ? ಯಾಕೋ ಇದೆಲ್ಲ ನಿನಗೆ? ಈಗಲಾದರೂ ಸ್ವಲ್ಪ ಚೇಂಜಸ್ ಆಗಬೇಕು ತಾನೇ? ತಂಗಿ ಅಕ್ಕ ಅಲ್ಲ, ಅಕ್ಕನ ಮದುವೆ ಆಗ್ತಾ ಇರೋದು, ತಂಗಿ ಅಲ್ಲ. ನಾನು ಈ ರೀತಿ ನಡ್ಕೊಂಡ್ರೆ ಅವ್ರ ಅಕ್ಕಂಗೆ ಏನಾದರೂ ಅಥವಾ ಅವ್ರ ಅಪ್ಪ ಅಮ್ಮಂಗೆ ಏನಾದರೂ ಗೊತ್ತಾದರೆ ಏನು ಅಂದ್ಕೊಳ್ಳಲ್ಲ, ನನ್ನನ್ನು ಎಷ್ಟು ಕೀಳಾಗಿ ನೋಡ್ತಾರೆ ಅಂತ ತಿಳ್ಕೊಬೇಕಲ್ವೇನೋ? ನಾವೀಗ ಹಾಗೆಲ್ಲ ಏನೂ ಇಲ್ಲ ಕಣೋ. ಬಟ್ ನಾನೀಗ ಆ ಹುಡುಗಿನ ಒಪ್ಪಳಕ್ಕಾಗ್ತಾ ಇಲ್ಲ. ನಾನು ನೋಡಿದ್ದು ಈ ಹುಡುಗಿನ, ಇಷ್ಟಪಟ್ಟಿದ್ದು ಈ ಹುಡುಗಿನ, ನನ್ನ ಲೈಫಲ್ಲಿ ಯಾವ ಹುಡುಗಿನೂ ನಾನು ಕಣ್ಣೆತ್ತು ಕೂಡ ನೋಡಿಲ್ಲ. ಅಂಥದ್ರಲ್ಲಿ ನನ್ನ ಮನದರಸಿನ ನಾನು
ಅಷ್ಟು ಸುಲಭವಾಗಿ ಬಿಟ್ಕೊಡೋಕ್ಕಾಗುತ್ತಾ? ಏನಾದರೂ ಆಗಲಿ ಕೊನೆ ಗಳಿಗೆವರೆಗೂ ಕಾಯ್ತೀನಿ ಅವಳಿಗೋಸ್ಕರ. ಮದುವೆ ಮಂಟಪದಲ್ಲಿ ಅವಳ ಕುತ್ತಿಗೆಗೆ ತಾಳಿ ಕಟ್ತೀನಿ, ಅವ್ರ ಅಕ್ಕ ಕೂತಿದ್ರು ಅಷ್ಟೇ. ಮನು, ಏನೋ ಮಾತಾಡ್ತಾ ಇದೆಯಾ? ಒಂದು ಹುಡುಗಿ ಜೀವನನ ಹಾಳು ಮಾಡಿ ಇನ್ನೊಂದು ಹುಡುಗಿ ಜೀವನಕ್ಕೆ ಬಾಳು ಕೊಡೋರನ್ನ ಯಾರಾದರೂ ಹೀರೋ ಅಂತಾರ ಅಥವಾ ಒಳ್ಳೆಯವನು ಅಂತಾರ? ಒಂದು ಹುಡುಗಿಗೂ ಮೋಸ ಆಗದೆ ಇರೋ ರೀತಿ ನೋಡ್ಕೋಬೇಕು. ಅದೇ ಅಲ್ವಾ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಧರ್ಮ ಅಂತಂತಂದರೆ. ಯಾರಿಗೂ ಮೋಸ ಮಾಡದೆ ನಾವು ಗೆಲ್ಲಬೇಕು ಅಂತನ್ನೋದನ್ನ ಮೋಸ ಮಾಡಿ ಇದ್ದರೆ ಏನು ಪ್ರಯೋಜನ? ನವನೀತ, ಅದೆಲ್ಲ ನನಗೆ ಗೊತ್ತಿಲ್ಲ ಕಣೋ. ನನ್ನ ಹುಡುಗಿ ಅಂದರೆ ನನಗಿಷ್ಟ. ಆ ಕೊನೆ ಕ್ಷಣದಲ್ಲಿ ಅವಳು ಏನಾದರೂ ನಂಗೆ ಸಿಕ್ಕಿಲ್ಲ ಅಂತಂದರೆ ನಾನು ಅವಳಿಗೆ ಕಟ್ಟೋ ತಾಳಿನ ಅವ್ರ ಅಕ್ಕಂಗೆ ಕಟ್ಟೋ ತಾಳಿನ ಅವಳಿಗೆ ಕಟ್ತೀನಿ ಅಷ್ಟೇ. ಮನು, ಎಷ್ಟು ಹೇಳಿದ್ರು ಅಷ್ಟೇ ನಿನಗೆ. ನವನೀತ, ಎಲ್ಲೋ ಬಿಟ್ಟು ನಿನಗೆ ಕಾಲ್ ಮಾಡಿದ್ನ, ನನ್ನ ಖುಷಿನ ಹಂಚ್ಕೊಳಕ್ಕೆ ಕಾಲ್ ಮಾಡಿದೆ. ನೀನು ನನಗೆ ಹೆವಿ ಪ್ರೆಷರ್ ಹಾಕಿ ಮೆದುಳಿಗೆ ಕೈ ಹಾಕಿ ಕಲಿಸ್ತಾ ಇದೆಯಾ. ಅಷ್ಟೊಂದು ಇದಾಗಿ ಮಾತಾಡ್ತಾ ಇದೆಯಲ್ಲೋ. ನಾನು ಇರೋದನ್ನ ಹೇಳ್ದೆ ಕಣೋ. ನಿನಗೆ ಅದನ್ನು ತಗೊಳಕ್ಕೆ ಆಗ್ತಾ ಇಲ್ಲ ಅಂತಂದರೆ ನಾನೇನು ಮಾಡಲಿ? ಸರಿ ಕಣಪ್ಪ, ಎಲ್ಲಿಗೆ ಬಂತು ನಿಮ್ಮ ಮದುವೆ ತಯಾರಿ ಎಲ್ಲ? ನವನೀತ್, ನಾವು ಲಗ್ನ ಪತ್ರಿಕೆನ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀವಿ. ಬಟ್ ಶಾಲಿನಿ ಅನ್ನೋ ಜಾಗಕ್ಕೆ ಶ್ರುತಿ ಅನ್ನೋ ಹೆಸ್ರು ಬಂದು ಕೂತ್ರೆ ನನ್ನ ಮನಸ್ಸು ಬಟರ್ಫ್ಲೈ ಥರ ಹಾರಿ ಹೋಗುತ್ತದೆ. ಮನು, ಆಯ್ತಪ್ಪ, ನಿನ್ನ ಆಸೆ ಅಂತ ದೇವರು ಈಡೇರಿಸ್ಲಿ. ಬಟ್ ಆದರೆ ಜೋಪಾನವಾಗಿರು. ಇದನ್ನೇನಾದರೂ ಆಂಟಿ ಅಂಕಲ್ ಕೂಡ ಗೊತ್ತಾದರೂ ಏನು ಇವನು ಇಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ದಾನೆ, ಇಬ್ಬರು ಹುಡುಗಿ ಜೊತೆ ಕಣ್ಣು ಹಾಕಿ ಇಬ್ಬರು ಲೈಫಲ್ಲೂ ಆಟ ಆಡ್ತಾ ಇದ್ದಾನೆ ಅಂತ ಅಂದ್ಕೊಬಿಡ್ತಾರೆ. ನೀನು ಇಷ್ಟಪಟ್ಟಿರೋದು ಆ ಹುಡುಗಿ ಆದರೂ, ಬಟ್ ಈಗ ಫಿಕ್ಸ್ ಆಗಿರೋದು ಅಕ್ಕನ ಜೊತೆ ಇಲ್ವಪ್ಪ, ಅದಕ್ಕೆ ಹುಷಾರಾಗಿರು. ಆಯ್ತಪ್ಪ ನವನೀತ್, ಆಯಿತು. ನಿನ್ನ ಈ ಹರಿಕತೆನ ಕೇಳಿ ನನ್ನ ಕಿವಿ ತೂತು ಬಿದ್ದೋಯ್ತು. ನಾನು ಒಬ್ಬನೇ ಖುಷಿ ಪಡ್ತೀನಿ. ನಾನು ಒಬ್ಬನೇ ಇಮ್ಯಾಜಿನೇಷನಲ್ಲಿ ನನ್ನ ಹುಡುಗಿ ಬಗ್ಗೆ ಇಮ್ಯಾಜ್ ಮಾಡ್ಕೊಳ್ತಾ ಇರ್ತೀನಿ. ಹಾಗೆ ಇನ್ನೊಂದು ವಿಷಯ ಏನು ಗೊತ್ತಾ, ನನ್ನ ಹುಡುಗಿ ಹತ್ರ ಫೋನ್ ಇಲ್ಲ ಕಣೋ. ಅವಳಿಗೆ ಗಿಫ್ಟ್ ಮಾಡಬೇಕು, ಭಾವ ಅನ್ನೋ ರೀತಿಲಾದರೂ ಅವಳಿಗೆ ಗಿಫ್ಟ್ ಮಾಡಬೇಕು. ಒಳ್ಳೆ ಫೋನ್ ಕೊಡಬೇಕು. ಯಾವ ಫೋನ್ ಕೊಡಬೇಕು ಅಂದ್ಕೊಂಡಿದ್ದೀಯೋ? ಅದೇ ಶಾಲಿನಿಗೆ ಹತ್ರ ಇರೋದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಕಾಸ್ಟ್ಲಿ ಫೋನ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಆ ರೀತಿ ಎಲ್ಲಾದರೂ ಮಾಡಿಬಿಟ್ಯಾ? ಮದುವೆ ಆಗೋ ಹುಡುಗಿಗೆ ಕಮ್ಮಿ ದುಡ್ಡಲ್ಲಿ ಫೋನ್ ಕೊಟ್ಟು ಅವಳ ತಂಗಿಗೆ ಜಾಸ್ತಿ ಕಾಸ್ಟ್ಲಿ ಫೋನ್ ಕೊಟ್ಟವ್ರೆ ಅಂತಂದರೆ ಡೌಟ್ ಬರುತ್ತೆ. ಡೌಟ್ ಬರೋ ರೀತಿ ಎಲ್ಲ ಮಾಡ್ಕೋಬೇಡ. ಬೇಕಾದರೆ ಶಾಲಿನಿಗೆ ಯಾವ ರೀತಿ ಫೋನ್ ಕೊಟ್ಟಿದೆಯೋ ಅದೇ ರೀತಿ ಬೇಕಾದರೆ ಶ್ರುತಿಯವ್ರಿಗೂ ಕೊಡಿಸು. ಅದನ್ನು ಬಿಟ್ಟು ತರಲೆ ಅವತಾರಗಳು ಬಿಟ್ಟುಬಿಡು, ಸರಿನಾ? ನವನೀತ್, ಸರಿ ಕಣಪ್ಪ, ಆಯಿತು. ನಾಳೆ ಮೊಬೈಲ್ ಶಾಪ್ ಹತ್ರ ಬಾ, ನಾನು ಅವರಿಗೆ ಸರ್ಪ್ರೈಸಾಗಿ ಕೊಟ್ಟು ಬರಬೇಕು ಹೋಗಿ, ಆಯಿತಾ? ಸರಿ ಎಂದು ಸುಲೋಚನಾ ಇತ್ತ. ಆ ದಿನ ರಾತ್ರಿ ಮಲಗಿ ಯೋಚಿಸಿ ಬೆಳಗ್ಗೆ ಎದ್ದು, ನಾನೇ ಹೋಗಿ ಹುಡುಗಿಗೆ ಬಟ್ಟೆ ಎಲ್ಲವನ್ನು ಸೆಲೆಕ್ಟ್ ಮಾಡ್ತೀನಿ, ಒಡವೆ ಎಲ್ಲವನ್ನು. ಅವಳು ಸ್ವಲ್ಪ ಹೇಗಿದ್ರು ಈಗ ಮದುವೆ ಕಾರ್ಯಗಳೆಲ್ಲ ಹತ್ರದಲ್ಲಿದೆ. ಇನ್ನು ಅವಳನ್ನ ಕರೆಸಿ ಸೆಲೆಕ್ಟ್ ಮಾಡಿ ಮತ್ತು ನಾವು ಅವ್ರಿಗೆ ತಗೊಂಡೋಗಿ ಕೊಟ್ಟು ತುಂಬ ಟೈಮ್ ಆಗೋಗುತ್ತೆ. ನೀವು ಫೋನ್ ಮಾಡಿ ಹೇಳ್ಬಿಡಿ ರಾಮೇಗೌಡ್ರಿಗೆ. ಹೇಗಿದ್ರು ಬೀಗ್ರ ಹತ್ರ ಮಾತಾಡಿ. ನಾರಾಯಣಗೌಡರು, ಸರಿ ಸುಲೋಚನಾ, ನೀನು ಹೇಳೋದು ಕೂಡ ಕರೆಕ್ಟೇ. ಇನ್ನೂ ಟೈಮ್ ಆಗೋಗುತ್ತೆ, ನಾವು ತುಂಬ ದಿನ ಕಾಯೋ ಆಗೂ ಇಲ್ಲ. ಇನ್ನೇನೋ ಹತ್ರದಲ್ಲೇ ಮದುವೆ ಕೂಡ ಬಂದಿದೆ. ಹಾಗೆ ಮಾಡೋಣ, ನೀನು ಹೇಳ್ದಾಗೆ ಮಾಡಿ. ಹಾಗೆ ನವನೀತ್ ಕೈಯಲ್ಲಿ ಸೀರೆ ಒಡವೆ ಎಲ್ಲವನ್ನು ಕೊಟ್ಟು ಕಳಿಸೋಣ, ಸರಿನಾ? ರಾಮೇಗೌಡರಿಗೆ ಫೋನ್ ಮಾಡ್ತೀನಿ ಇವಾಗಲೇ. ಹಲೋ, ಬೀಗ್ರೆ, ಏನು ಗೊತ್ತಾ, ಇನ್ನೇನು ಮದುವೆ ದಿನಗಳು ಹತ್ರ ಇರೋದ್ರಿಂದ ನಮ್ಮ ಹೆಂಡತಿ ಹೇಳ್ತಾ ಇದ್ದಾರೆ ಅಂತಂದರೆ ಸುಲೋಚನಾ ಅವರು ಒಡವೆ ಮತ್ತು ಸೀರೆನ ಸೆಲೆಕ್ಟ್ ಮಾಡಿ ಅವರು ಊರಿಗೆ ಕಳಿಸ್ತಾರಂತೆ. ಅದರಲ್ಲಿ ಕೆಲವೊಂದಷ್ಟು ಜಾಸ್ತಿನೇ ಸೆಲೆಕ್ಟ್ ಮಾಡಿ ಕಳಿಸ್ತಾರಂತೆ. ಶಾಲಿನಿಗೆ ಇಷ್ಟವಾದ ಸೀರೆ ಮತ್ತು ಒಡವೆನ ಸೆಲೆಕ್ಟ್ ಮಾಡಿಕೊಂಡು ನೋಡಿ ಇಟ್ಕೊಳ್ಳಿ. ಹಾಗೆ ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ಕೊಟ್ಬಿಡಿ. ಯಾಕಂದರೆ ಶಾಲಿನಿ ಈ ಟೈಮಲ್ಲಿ ಜರ್ನಿ ಮಾಡೋದು ಅಷ್ಟು ಸರಿ ಇಲ್ಲ. ಸ್ವಲ್ಪ ಅವಳಿಗೂ ಕೂಡ ಇರ್ಸು ಮುರ್ಸು ಅನಿಸುತ್ತೆ. ಅಲ್ಲಿಂದ ಇಷ್ಟು ದೂರ ಬರೋದು ಸ್ವಲ್ಪ ಟಯರ್ಡ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ರಾಮೇಗೌಡರು, ಅದಕ್ಕೇನಂತೆ, ಪರವಾಗಿಲ್ಲ, ನೀವು ಹೇಳ್ದಾಗೆ ಮಾಡೋಣ. ಮದುವೆ ಕೂಡ ತುಂಬ ದಿವಸ ಇಲ್ಲ. ಬೇಗ ಲಗ್ನ ಪತ್ರಿಕೆ ಬೇರೆ ಪ್ರಿಂಟ್ ಹಾಕಿಸ್ಬೇಕು. ಅದಕ್ಕೋಸ್ಕರ ಅವರು ಪುರೋಹಿತರು ಕುಟುಂಬ ಸಮೇತ ಹೋಗಿ ಅಂತ ಹೇಳಿರೋದಕ್ಕೆ ಸುಮ್ಮನೆ ಆಗಿದ್ದೀನಿ. ಇಲ್ಲ ಅಂತಂದಿದ್ರೆ ನಿಮ್ಮ ಕೈಯಲ್ಲೇ ಆ ಲಗ್ನ ಪತ್ರಿಕೆ ಕೊಟ್ಟು ಮನೆ ದೇವರಿಗೆ ನಾವು ಮಾತ್ರ ಹೋಗಿ ಬರೋಣ ನಡೀರಿ ಅಂತ ಹೇಳ್ತಾ ಇದ್ದೆ. ಏನು ಮಾಡಲಿ, ಏನೂ ಮಾಡೋಕ್ಕಾಗ್ತಾಯಿಲ್ಲ. ಈಗ ಆ ಸಿಚುವೇಶನ್ ಆಗಿದೆ. ಶ್ರುತಿ ಕೂಡ ಕಾಲೇಜಿಗೆ ಹೋಗ್ತಾ ಇದ್ದಾಳೆ. ಅವಳಿಗೂ ಹೇಳೋಣ ಅಂತ ಅಂದ್ಕೊಂಡೆ. ಏನಾದರೂ ಹೇಳಿ, ಶ್ರುತಿನೇನಾದರೂ ಕಳಿಸ್ಬೇಕಾ ಬೆಂಗಳೂರಿಗೆ? ಸುಲೋಚನಾ ಅವ್ರನ್ನ ಕೇಳಿಬಿಟ್ಟು ಹೇಳಿ. ನಾರಾಯಣಗೌಡರು, ಆಯಿತು, ಸುಲೋಚನಾನ ಕೇಳ್ತೀನಿ. ಶ್ರುತಿ ಕೂಡ ತುಂಬ ಮೆಚೂರ್ಡಾಗಿ ಯೋಚನೆ ಮಾಡ್ತಾಳೆ. ಹಾಗೆ ಅವಳ ಸೆಲೆಕ್ಷನ್ ಕೂಡ ತುಂಬ ಚೆನ್ನಾಗಿರ್ತವೆ. ಅದಕ್ಕೆ ಕೇಳ್ತೀನಿ ಹಿರಿ ಅಂತ ಹೇಳಿ. ಸುಲೋಚನಾ, ನಿನಗೆ ಸೆಲೆಕ್ಷನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಶ್ರುತಿನ ಬರೋಕೆ ಹೇಳ, ಅವಳು ಕೂಡ ನಿನಗೆ ಹೆಲ್ಪ್ ಮಾಡ್ತಾಳೆ. ಸುಲೋಚನಾ, ಹೌದು, ಹುಡುಗಿ ತುಂಬ ಬಿಹೇವಿಯರ್ ತುಂಬ ಮೆಚೂರ್ಡ್ ಆಗಿದೆ. ಸೆಲೆಕ್ಷನ್ ಕೂಡ ಸೂಪರಾಗಿರುತ್ತೆ. ಓಕೆ, ಬರೋಕೆ ಹೇಳಿ. ನವನೀತ್ನ ನಾನೇ ಕಳಿಸ್ತೀನಿ, ಆಯಿತಾ? ನವನೀತ್ ಜೊತೆನೇ ಶ್ರುತಿನ ಕಳಿಸಿ. ಯಾಕಂದರೆ ಅವಳು ಒಬ್ಬಳೇ ಬರೋಕ್ಕೆ ತುಂಬ ಅವಳಿಗೆ ಭಯ ಕೂಡ ಆಗುತ್ತೆ ಅನಿಸುತ್ತೆ. ಫಸ್ಟ್ ಟೈಮ್ ಅನಿಸುತ್ತೆ ಅವ್ರ ಕಡೆ ಜರ್ನಿ ಮಾಡ್ತಾ ಇರೋದು. ಹಾಗಾಗಿ ನವನೀತ್ ಜೊತೆನೇ ಕಳಿಸಿ. ನಾಳೆ ಕಳಿಸ್ತೀನಿ ನವನೀತ್ನ ನಿಮ್ಮ ಊರಿಗೆ. ಅವನು ಡ್ಯೂಟಿ ಮುಗಿಸಿ ಹಾಗೆ ಬರ್ತಾನೆ. ನಾಳೆ ಸಂಜೆನೇ ಕಳಿಸ್ಬಿಡಿ. ನಾಳೆ ಸಂಜೆ ಇಲ್ಲಿ ಇರಿಸ್ಕೊಂಡು ಬೆಳಗ್ಗೆ ಅವಳನ್ನ ಕರ್ಕೊಂಡು ಹೋಗಿ ನಾನೆಲ್ಲವನ್ನು ಸೆಲೆಕ್ಟ್ ಮಾಡಿ ಆನಂತರ ನವನೀತ್ ಜೊತೆ ಮತ್ತೆ ಕಳಿಸ್ತೀನಿ, ಆಯಿತಾ? ರಾಮೇಗೌಡರು, ಆಯಿತು, ಇವಾಗಲೇ ಹೇಳ್ತೀನಿ ಶ್ರುತಿಗೆ. ಹಾಗಂತ ಎಲ್ಲವನ್ನು ರೆಡಿ ಮಾಡಿಕೊಂಡು ಬರ್ತಾಳೆ. ಅವಳ ಹೆಲ್ಪ್ ತಗೊಂಡು ನಿಮಗೂ ಕೂಡ ಸ್ವಲ್ಪ
ತೊಂದರೆ ಕಡಿಮೆ ಆಗುತ್ತದೆ. ಎಲ್ಲ ಕಡೆ ಸುಲೋಚನಾ ಅವರೇ ಓಡಾಡೋಕ್ಕೆ ತುಂಬ ಕಷ್ಟ ಆಗಲ್ವಾ ಅಂತ ಹೇಳ್ತಾರೆ. ಆಗ ಸರಿ, ನೀವು ಹೇಳೋದು ತುಂಬ ಚೆನ್ನಾಗಿದೆ, ಆಯಿತು ಅಂತ ಹೇಳಿ ಇಡ್ತೀನಿ ಬೀಗ್ರೆ ಇವಾಗ ಫೋನ್ನ. ಇತ್ತ ರಾಮೇಗೌಡರು ಶ್ರುತಿಯನ್ನು ಕರೆದು, ಶ್ರುತಿ ನೀನು ನಾಳೆ ಸಂಜೆ ಬೆಂಗಳೂರಿಗೆ ಹೋಗಬೇಕು, ನಿಮ್ಮ ಭಾವ ಬರ್ತಾರೆ, ರೆಡಿಯಾಗು, ನಿಮ್ಮ ಅಕ್ಕಂಗೆ ಸೀರೆ ಮತ್ತು ಒಡವೆನ ಸೆಲೆಕ್ಟ್ ಮಾಡಿ ನೀನೇ ತರಬೇಕು, ಓಕೆನಾ? ಸರಿಯಪ್ಪ ಆಯಿತು, ನಾಳೆ ಸಂಜೆ ರೆಡಿ ಆಗ್ತೀನಿ, ಹೋಗಿ ಬರ್ತೀನಪ್ಪ. ಅಕ್ಕನಿಗೆ ವಿಡಿಯೋ ಕಾಲ್ ಮಾಡಿ ಅವಳಿಗೆ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡ್ತೀನಪ್ಪ. ಹಾಗೆ